ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ಏನು ಅಂದ್ರೆ, ಇವಾಗ ನಮ್ಗೆ ನಾಷ್ಟಕ್ಕೆ ನಾನು ಪುಳಿಯೋಗರೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಆಫ್ಟರ್ನೂನು ಅರ್ಚನಾ, ಅರ್ಪಿತಾ ಮತ್ತೆ ಅರ್ಪಿತಾ ಹಸ್ಬೆಂಡ್ ಬರ್ತಾ ಇದ್ದಾರೆ. ಬೆಂಗಳೂರಲ್ಲಿ ಬಂದಿದ್ದಾರೆ, ಅದಕ್ಕೆ ಬನ್ನಿ ಅಂತ ಕರೆದಿದ್ದೀನಿ. ಬರ್ತಾ ಇದ್ದಾರೆ, ಅವರೇ ಇವತ್ತಿನ ಸ್ಪೆಷಲ್ ಗೆಸ್ಟ್ ನಮಗೆ. ಸೊ ನೋಡ್ಬೇಕು, ಅವ್ರು ಬಂದಾಗ ಏನಾದ್ರು ಮಾಡ್ಬೇಕಲ್ವಾ. ಅರ್ಚನಂಗೆ ಬೇಗ ಬಾ ಅಂತ ಹೇಳಿದ್ದೀನಿ. ಅವಳು ಏನು ಮಾಡ್ತಾಳೋ ಗೊತ್ತಿಲ್ಲ, ಅವಳು ಅವ್ರ ಜೊತೆನೇ ಬರ್ತಾಳೇನೋ. ಅವ್ರದ್ದು ಮದುವೆ ಆಗಾಗಲೇ 1 ತಿಂಗಳಾಗೇ ಹೋಯಿತು. ಹೇಗೆ ಹೋಯಿತು ಅಂತಲೇ ಗೊತ್ತಿಲ್ಲ, 1 ತಿಂಗಳಾಗೇ ಹೋಯಿತು. ಸೊ ನಾನು ಅದಕ್ಕೆ ಇವಾಗ ನಮಗೆ ನಾಷ್ಟಕ್ಕೆ ಪುಳಿಯೋಗರೆ ಮಾಡ್ಕೊಳ್ಳೋಣ ಅಂತ ಹೇಳಿ. ಹಾಗೆ ಸ್ವಲ್ಪ ನನ್ನ ಹಸ್ಬೆಂಡ್ಗೆ ಬ್ಯಾಕ್ ಪೇಯ್ನ್ ಇದೆ, ಅವ್ರಿಗೆ ಒಂದು ಸ್ಕ್ಯಾನಿಂಗ್ ಮಾಡಿಸ್ಬೇಕಿತ್ತು. ಸೊ ಅಲ್ಲಿಗೆ ಹೋಗ್ಬೇಕು. ಇವ್ರು ಯಾವಾಗ ಬರ್ತಾರೋ ಒಂದು ಗೊತ್ತಾಗ್ತಾ ಇಲ್ಲ. ಕಾಲ್ ಮಾಡಿದ್ದೀನಿ, ಹೊರಟಾಗ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು. ಸೊ ನೋಡಬೇಕು, ಅದಕ್ಕೆ ನಾನು ಸ್ವಲ್ಪ ಸದ್ಯಕ್ಕೆ ಇವಾಗ ಪುಳಿಯೋಗರೆ ಮಾಡ್ಕೊಳ್ಳೋಣ, ಆಮೇಲೆ ಅವ್ರು ಬಂದಮೇಲೆ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳಿ ಇವಾಗ ಪುಳಿಯೋಗರೆ ಮಾಡ್ಕೊತಾ ಇದ್ದೀನಿ. ನಮಗೆ ಕೋಟಿ ಅಣ್ಣವರು ಕೂಡ ಅಲ್ಲಿ ಮನೆಗೆ ಪೂಜೆ ಮಾಡ್ಬಿಟ್ಟು ಬರೋಕ್ಕೆ ಹೋಗಿದ್ದಾನೆ. ಅವ್ನು ಬಂದಾಗಲಿಂದ ಹೋಗೇ ಇರಲಿಲ್ಲ. ಸೊ ಇವಾಗ ಪೂಜೆ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ. ಸೊ ದಾವಣಗೆರೆಲಂತೂ ಸಕ್ಕದಾಗಿತ್ತು, ಎಣ್ಣೆ ನೀರಿತ್ತು ಅನ್ಸುತ್ತೆ, ಅದಕ್ಕೆ ಚುರು ಅಂತಿದೆ. ಬಿಸಿಲೇ ಬಂದಿಲ್ಲ ಗೈಸ್, ಬರೀ ಮೋಡ ಹಾಕೊಂಡಿದೆ. ಇಲ್ಲಾದ್ರೂ ಪರವಾಗಿಲ್ಲ, ದಾವಣಗೆರೆಲಂತೂ ಫುಲ್ಲು ಮಳೆ, ಸಿಕ್ಕಾಬಟ್ಟೆ ಗಾಳಿ ಬೀಸ್ತಾ ಇತ್ತು ಅಲ್ಲಿ. ಬಟ್ ವೆದರ್ ಮಾತ್ರ ಸಕ್ಕದಾಗಿತ್ತು ಅಲ್ಲಿ. ಏನಂದ್ರೆ ಆಚೆ ಬರೋಕೆ ಕಷ್ಟ ಆಗ್ತಿತ್ತು, ಅಂದ್ರೆ ಮಳೆ ಬರ್ತಿತ್ತಲ್ವಾ, ಫುಲ್ಲು ಗಾಳಿ ಬೀಸೋದು. ಸೊ ಸಿಹಿಗೆ ಅಲ್ಲಿನ ವೆದರ್ ಸೆಟ್ ಆಗಲಿಲ್ಲ, ಸ್ವಲ್ಪ ಹುಷಾರು ತಪ್ಪಿದ್ಲು ಅವಳು. ಅದಕ್ಕೆ ಬರ್ಬೇಕಾದ್ರೆ ನಾನು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬಂದೆ. ಇನ್ನು ಇಲ್ಲ ಅಂದ್ರೆ ಚಿನ್ನಿ ರುದ್ರಾವ್ ಥರ ಆಡ್ಬಿಡ್ತಾಳೆ. ಸೊ ಇದನ್ನ ನಾಷ್ಟ ಮಾಡ್ಕೊಂಡು ನೋಡೋಣ. ಆದರೆ ನಾನು ನಮ್ಮ ಹಸ್ಬೆಂಡ್ ಜೊತೆ ಹೋಗ್ಬಿಟ್ಟು ಬರ್ತೀನಿ, ಇಲ್ಲಾಂದರೆ ಕೋಟಿ ಅಣ್ಣನೂ ಅವ್ರನ್ನೂ ಕಳಿಸ್ತೀನಿ. ಹೇಗೋ ಗೊತ್ತಿಲ್ಲ, ಇನ್ನೂ ಅರ್ಪಿತಂಗೂ ಕಾಲ್ ಮಾಡಬೇಕು, ಅರ್ಚನ್ಗೂ ಕಾಲ್ ಮಾಡಬೇಕು. ಅವ್ರು ಬರೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲ ಸ್ವಲ್ಪ ಲೇಟಾಗೇ ಬರ್ತೀವಿ ಅನ್ನೋದಾದ್ರೆ ನಾನು ಹೋಗ್ಬಿಟ್ಟು ಬರ್ತೀನಿ. ಇಲ್ಲ ಮಧ್ಯಾಹ್ನ ಆಫ್ಟರ್ನೂನ್ ಅಷ್ಟರಲ್ಲಿ ಬರ್ತೀನಿ ಅಂದರೆ ನಾನಿದ್ದು ಏನಾನ ಸ್ಪೆಷಲ್ ಮಾಡಲೇಬೇಕು ಅವರಿಗೆ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನಾನು ಏನೂ ಸ್ಪೆಷಲ್ ಮಾಡಲ್ಲ, ಲೈಕ್ ಏನಾನ ಸ್ವೀಟ್ ಮಾಡ್ತೀನಿ. ಇನ್ನು ನಾಳೆ ಸಂಡೇ ಅಲ್ವಾ, ಸೊ ಸಂಡೇ ಅನ್ನೋ ಏನಾದರೂ ಸ್ಪೆಷಲ್ ಮಾಡ್ತೀನಿ ಅವ್ರಿಗೆ. ನೋಡೋಣ, ಪ್ರವೀಣ್ ಅಣ್ಣಗೆ ಏನು ಇಷ್ಟನೋ ನನಗೂ ಗೊತ್ತಿಲ್ಲ, ಬಂದಮೇಲೆ ಕೇಳಿ. ಅವ್ರಿಗೆ ಆಲ್ರೆಡಿ ಈ ಎಲೆ ಊಟದಲ್ಲಿ ತಿಂದು ಬೇಜಾರೇ ಆಗ್ಬಿಟ್ಟಿರುತ್ತೆ, ಏನೂ ಬೇಡ ಅಂದ್ಬಿಟ್ಟಿರ್ಬೇಕಾದ್ರೆ. ಹಾಗಂತ ನಾವು ಹಾಗೆ ಸುಮ್ಮನೆ ಇರೋಕ್ಕಾಗಲ್ಲ ಅಲ್ವಾ, ಏನಾದರೂ ಮಾಡ್ಕೊಡ್ಬೇಕಲ್ವ ಅವರಿಗೆ. ನಾನು ಏನು ಮಾಡ್ತೀನೋ ಗೊತ್ತಿಲ್ಲ. ಸೊ ಇವಾಗ ನಾವು ನೆಕ್ಸ್ಟ್ ಪುಳಿಯೋಗರೆ ಮಾಡ್ತಾ ಇದ್ದೀನಿ. ನಾನು ಚಿಕ್ಕ ಬಾಣಲಿಲೇ ಮಾಡ್ಕೊಳ್ತಾ ಇದ್ದೀನಿ. ಏನು ಅಷ್ಟು ಚಿಕ್ಕ ಬಾಣಲಿಲಿ ಮಾಡ್ತಿದ್ದಾರೆ ಅನ್ಕೋಬೇಡಿ, ಇರೋದೇ ಇಬ್ರು. ಇಲ್ಲ, ಇದ್ರಲ್ಲಿ 4 ಜನಕ್ಕೂ ಆಗುತ್ತೆ, ನನಗೂ ಕೋಟೆ ಅಣ್ಣಂಗೆ, ಧನುಗೆ, ಮಾಮಂಗೆ 4 ಜನಕ್ಕೂ ಆಗುತ್ತೆ, ಬರೀ ಗೊಜ್ಜಲ್ವಾ. ಸೊ ಅದನ್ನ ಇವತ್ತು ನಿನ್ನೆ ನಮ್ಮ ಹಸ್ಬೆಂಡ್ ಪೂಜೆ ಮಾಡಿದ್ರು, ಇವತ್ತು ಕೋಟೆ ಅಣ್ಣ ಪೂಜೆ ಅಂದ್ರೆ ನಮ್ಮ ಹಸ್ಬೆಂಡ್ ಹುಷಾರಿಲ್ಲ. ಸೊ ಅದಾಗ ಅವ್ರು ಮಾಡೋಕ್ಕಾಗಲ್ಲ ಅಂತೇಳಿ ಕೋಟೆ ಅಣ್ಣ ಅಲ್ಲಿ ಪೂಜೆ ಮಾಡಕ್ ಹೋಗಿದ್ದಾನೆ. ಅಲ್ಲಿಂದ ಬಂದು ಇಲ್ಲೇ ಪೂಜೆ ಮಾಡು ಅಂತಾನು ಕೂಡ ನಾನು ಹೇಳಿದಿರಿ. ಒಟ್ಟಿನಲ್ಲಿ ಮನೇಲಿ ದೀಪ ಉರಿತಿದ್ರೆ ಅದೊಂದು ಲಕ್ಷಣ. ಸೊ ಅದಕ್ಕೆ ನಾನು ಪೂಜೆನೇ ಮಾಡ್ತೀನಿ ಈ ವಾರ. ನಾನು ಪುಳಿಯೋಗರೆಗೆ MKR ಅವ್ರದ್ದು ಪುಳಿಯೋಗರೆ ಪ್ಯಾಕೆಟ್ ಯೂಸ್ ಮಾಡ್ತಾ ಇದ್ದೀನಿ. ಹಾಯ್ ಗೈಸ್, ನಾನು ಹೋಗ್ತಾ ಇದ್ದೀನಿ. ಸೊ ಫೈನಲಿ ಹೋಗ್ತಾ ಇದ್ದೀನಿ. ಬರಬೇಕಾದ್ರೆ ಏನಾದರೂ ತಗೊಬರ್ಬೇಕು ಅರ್ಪಿತಾ, ಅರ್ಚನಾ ಅವ್ರಿಗೆ. ಮತ್ತೆ ಅಡುಗೆ ಮಾಡೋಕ್ಕೆ ನೆನ್ನೆ ಬಂದಿರೋದ್ರಿಂದ ತರಕಾರಿ ಏನೂ ಇಲ್ಲ. ಸೊ ಏನಾದರೂ ತಗೊಬರ್ಬೇಕು, ಅದಕ್ಕೆ ನಾನು ಹೊರಡ್ತಾ ಇದ್ದೀನಿ. ನಾನು ಹೋಗೋ ಇಂಟೆನ್ಷನ್ ಇರಲಿಲ್ಲ, ಬಟ್ ಏನಾದರೂ ತಗೊಬರ್ಬೇಕಲ್ಲ, ಅದಕ್ಕೆ ಹೋಗ್ತಾ ಇದ್ದೀನಿ. ಹಾಸ್ಪಿಟಲಿಗೆ ಬಂದು ಬ್ಲಡ್ ಟೆಸ್ಟ್ ಮಾಡ್ಸಕ್ಕೆ ಹೇಳಿದ್ದಾರೆ. ಬ್ಲಡ್ ಟೆಸ್ಟಿಗೆ ಕೊಟ್ಟು ಹೋಗ್ತಾ ಇದೀವಿ. ರಿಪೋರ್ಟ್ 4 ಗಂಟೆಗೆ ಸಿಗುತ್ತಂತೆ. ಸೊ ಆಮೇಲೆ ಬಂದು ಅವ್ರ ರಿಪೋರ್ಟ್ ತೋರಿಸಿ ಟೆಸ್ಟ್ ಮಾಡಿಸ್ಕೊಂಡು ಬರಬೇಕು. ಸೊ ಈಗ ಹೋಗ್ತಿದೀವಿ. ಅರ್ಚನಾರು ಅರ್ಪಿತರು ಆಲ್ರೆಡಿ ಬರ್ತಿದಾರಂತೆ. ಸೊ ನಾವು ಹೋಗ್ಬೇಕು ಫಸ್ಟ್. ಅವರು ಫ್ಲವರ್ ಪಾಟ್ ತಂದಿದ್ನಲ್ವ, ಸೊ ಅದಕ್ಕೆ ಸ್ವಲ್ಪ ಪಾಟ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತಗೊಳಕ್ ಬಂದಿದ್ದೀವಿ ಬಜಾರ್ಗೆ. ಏನು ಸಕ್ಕತ್ತಾಗಿದೆ ಪಾಟ್ಗಳಲ್ಲಿ. ಅರ್ಚನಾ, ಅರ್ಪಿತಾರ ಆಲ್ರೆಡಿ ಊಟ ಮಾಡ್ತಾ ಇದ್ದಾರೆ. ಅವರು ಆಫ್ಟರ್ನೂನ್ ಏನು ತಿಂದಿಲ್ಲ. ಇವರು ಪ್ರವೀಣ್ ಅಣ್ಣ, ಅರ್ಪಿತಾರ ಹಸ್ಬೆಂಡು. ಹಾಗೆ ಕಾಮಿಡಿ ಮಾಡ್ಕೊಂಡೆಲ್ಲ ಊಟ ಮಾಡ್ತಾ ಇದ್ವಿ. 4 ಗಂಟೆ ಆಯ್ತು. ಇವಾಗ ಮತ್ತೆ ರಿಪೋರ್ಟ್ ಇಸ್ಕೊಬರಕ್ಕೆ ಹೋಗ್ತಾ ಇದೀವಿ.
ಅರ್ಜುನ ಅರ್ಪಿತಾ ಪ್ರವೀಣಣ್ಣವ್ರು ಬಂದಿದ್ದಾರೆ. ಅವ್ರನ್ನ ಚಿನ್ನಿನ ಮನೆಯಲ್ಲೇ ಬಿಟ್ಟು ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗ್ತೀವಿ. ಅವ್ರನ್ನಲ್ಲೇ ಬಿಟ್ಟು ಬಂದಿದ್ದೀವಿ. ಇವಾಗ ಹೋಗ್ತಾ ಇದೀವಿ. ರಿಪೋರ್ಟ್ ಇಸ್ಕೊ ಬರಬೇಕು. ಗೊತ್ತಿಲ್ಲ ರಿಪೋರ್ಟಲ್ಲಿ ಏನಾಗುತ್ತೆ ಅಂತ. ರಿಪೋರ್ಟ್ ಇಸ್ಬೇಕು. ಫೈನಲಿ ರಿಪೋರ್ಟಲ್ಲಿ ನಾರ್ಮಲ್ ಬಂದಿದೆ. ಬಟ್ ಅವರು ಒಂದ್ಸಲ ಮೂಳೆ ಡಾಕ್ಟರ್ ಹತ್ರ ತೋರಿಸಿ ಅಂತ ಹೇಳಿದ್ದಾರೆ. ಜೈರಾಮ್ ಅಂತ ಹೇಳಿ ಸಜೆಸ್ಟ್ ಮಾಡಿದ್ದಾರೆ. ನೋಡ್ಬೇಕು ಇನ್ನು ನನ್ನ ಹಸ್ಬೆಂಡ್ ಏನು ಹೇಳ್ತಾರೋ ಗೊತ್ತಿಲ್ಲ. ಕಾರ್ ತೆಗಿತಾ ಇದ್ದಾರೆ ಫುಲ್. ಇಲ್ಲಿ ಇವಾಗ ಸೀದಾ ಮನೆಗೆ ಹೋಗೋದು. ಇಲ್ಲ ಅವ್ರದ್ದೊಬ್ರು ಡಾಕ್ಟರ್ ಪರಿಚಯ ಇದೆ, ಅವ್ರಿಗೆ ಹೋಗ್ಬಿಟ್ಟು ರಿಪೋರ್ಟ್ ತೋರಿಸಿ ಬ್ಯಾಕ್ ಪೇನ್ಗೆ ಒಂದು ಇಂಜೆಕ್ಷನ್ ಹಾಕಿಸ್ಕೊಂಡು ಸೀದಾ ಮನೆಗೆ ಹೋಗ್ಬೇಕು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನೋಡಿ. ಅರ್ಪಿತಾ ಚಿನ್ನೀರ್ ಮನೆಯಿಂದ ಬಂದು ಇವಾಗ ಟೀ ಇಟ್ಕೊಂಡ್ ಕುಡಿತಾ ಇದೀವಿ. ಟೀ ಆದ್ಮೇಲೆ ಒಬ್ಬಟ್ಟಿಗೆ ಆಲ್ರೆಡಿ ಅಮ್ಮ ನೋಡಿ ಮೈದಾ ಹಿಟ್ಟು ಕಲಿಸ್ತಾ ಇದಾರೆ ಒಬ್ಬಟ್ಟು ಮಾಡಕ್ಕೆ. ನನ್ ಜೊತೆ ಯಾವಾಗ್ಲೂ ಇವಾಗ ಅರ್ಪಿತಾ ಅಂದ್ರೆ ಇರಲ್ಲ ಬಿಡಿ. ಇವಾಗ ಅರ್ಚನಾ ಮಾತ್ರ ನನ್ ಜೊತೆ ಇರ್ತಾರೆ. ಅದಕ್ಕೆ ನಂಗೆ ಅರ್ಚನಾ ಅಂತ ಯಾವಾಗ್ಲೂ ಬಾಯಿಗೆ ಬರ್ತಾನೆ ಇರುತ್ತೆ. ಅರ್ಪಿತಾ ಬರ್ತಾಳೆ ನೋಡಿ, ಮಾತಾಡ್ಕೊಂಡ್ ಬರ್ತಾ ಇದಾಳೆ ಹುಚ್ಚಿ ತರ. ಅರ್ಪಿತಾ ನೋಡಿ ಗೈಸ್, ಕಾಫಿ ಮಾಡಿ ನಾನು ಟೀ ತೆಗಿತೀನಿ. ಟೀ ಕುಡಿಯೋ ಜೀನ ಕಣ್ಣೋಳೆ ಅದೊಂದು ಸಾಂಗ್ ಸಕ್ಕ ಟ್ರೆಂಡ್ ಆಗ್ಬಿಟ್ಟಿದೆ. ಹಾಕೊಂಡ್ ರುಬ್ತಾ ಇದಾರೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ. ಹಾಯ್ ಗೈಸ್, ಒಬ್ಬಟ್ಟು ಮಾಡ್ತಾ ಇದೀವಿ. ಇವತ್ತು ಒಬ್ಬಟ್ಟು ಮಾಡಕ್ಕೆ ಬೇಳೆನ ಆಲ್ರೆಡಿ ನೀರ್ ಹಾಕಿ ಬೇಳೆ ಇಟ್ಟಿದೀವಿ ಬೇಲಿ ಅಂತ ಹೇಳಿ. ಸೊ ಒಬ್ಬಟ್ಟಿಗೆ ಬೆಲ್ಲನೂ ತಗೊಂಡು ಇಟ್ಟಿದ್ದೀನಿ. ಪ್ರಿಯಕ್ಕ ಹೆಲ್ಪ್ ಮಾಡಕ್ ಬಂದವ್ರಿ. ಎಲ್ಲಾರು ಇವತ್ತು ಇಲ್ಲೇ ಊಟ ಆಲ್ಮೋಸ್ಟ್. ಸೊ ಅದಕ್ಕೆ ಎಲ್ಲಾರು ಒಟ್ಟಿಗೆ ಮಾಡ್ತಾ ಇದೀವಿ. ಅರ್ಚನಾ ಅರ್ಪಿತಾ ಕೂತ್ಕೊಂಡು ಹಲ್ಟೆ ಹೊಡಿತಿದ್ದಾರೆ ಒಳಗಡೆ ರೂಮ್ ಅಲ್ಲಿ. ಸೊ ಫೈನಲಿ ಅಡುಗೆ ಕೆಲಸ ಎಲ್ಲ ಮುಗೀತು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಸೊ ಊಟ ಮಾಡ್ಬೇಕಾದ್ರೆ ತುಂಬಾ ನಗ್ತಾ ಇದ್ವಿ, ಅಷ್ಟು ಕಾಮಿಡಿ ಮಾಡ್ತಾ ಇದ್ರು. ಸೊ ನಾನು ಅರ್ಪಿತಾ ಸ್ವಲ್ಪ ಕಿತ್ತಾಡ್ತಾ ಇದ್ವಿ. ಅವಳು ನನ್ನ ತಟ್ಟೆಲ್ಲೇ ಊಟ ಮಾಡು ಅಂತಂದು, ಬಟ್ ಅವಳು ತುಪ್ಪ ತಿಂತಿದ್ಲು, ಹಾಗಾಗಿ ನಾನು ಅವಳ ತಟ್ಟೆಲಿ ಊಟ ಮಾಡಲಿಲ್ಲ. ಈ ಕಡೆ ಅರ್ಚನಾ ಮತ್ತೆ ಅರ್ಪಿತಾ ಅಂದ್ರೆ ಚಿನ್ನಿನೂ ಕೂಡ ಅವರಿಬ್ರು ಒಂದ್ ತಟ್ಟೆಲಿ ಊಟ ಮಾಡ್ತಿದ್ರು. ಅವಳು ನನ್ನ ತಟ್ಟೆಲಿ ಕುತ್ಕೊಂಡು ಅವಳು ತುಪ್ಪ ಹಾಕಿದ್ಲು. ಸೊ ಅದಕ್ಕೆ ನಾನು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ವಾರ್ನ್ ಮಾಡ್ತಾ ಇದ್ವಿ ಇಬ್ರು. ಸೊ ಎಲ್ಲ ಅಡುಗೆ ಆದ್ಮೇಲೆ ಈ ಥರ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು ತುಂಬಾನೇ ಚೆನ್ನಾಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ಇದಾದ್ಮೇಲೆ ಎಲ್ಲ ಮಲ್ಗಕ್ಕೆಲ್ಲ ರೆಡಿ ಮಾಡಿದ್ವಿ. ಸೊ ಚಿನ್ನಿ ನನ್ನ ಕ್ಯಾಮ್ರಾ ಆನ್ ಮಾಡಿದ್ದನ್ನು ನೋಡಿ ಅವಳು ನನ್ನ ಜೊತೆ ಸುಮ್ಮನೆ ಜಗಳ ಮಾಡ್ತಿದ್ದಾಳೆ. ಸುಮ್ಮನೆ ಹಾಗೆ ಚಿಕ್ಕ ಮಕ್ಳು ಥರ ಕಿತ್ತಾಡ್ತಾ ಇದ್ದೀವಿ. ಅದಕ್ಕೆ ಅರ್ಚನಾ ಅರ್ಪಿತಾ ತುಂಬಾ ನಗ್ತಾ ಇದ್ರು. ಹಾಗೆ ಸ್ವಲ್ಪ ಸಖತ್ ಎಂಜಾಯ್ ಮಾಡಿದೆ. ಅವತ್ತಿನ ನೈಟ್ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ನನಗೆ ವಾಯ್ಸ್ ಓವರ್ ಕೊಡೋಕ್ಕೇನೆ ಫುಲ್ ನಗು ಬರ್ತಿದೆ ನಾವು ಆಡೋದು ನೋಡಿ. ಸೊ ನೋಡಿ, ನಾವು ನಮ್ಮವ್ರು ಅಂತ ಇದ್ದಾಗ ನಿಜವಾಗ್ಲೂ ನಾವು ಖಂಡಿತವಾಗ್ಲೂ ಮಕ್ಕಳಾಗ್ಬಿಡ್ತೀವಿ. ನಮ್ಗೆ ಇಷ್ಟ ಬಂದವ್ರು ನಮ್ಮ ಜೊತೆ ಇದ್ದಾಗ ತುಂಬ ಮಕ್ಳ ಥರನೇ ಬಿಹೇವ್ ಮಾಡಿಬಿಡ್ತೀವಿ. ಅದ್ರಲ್ಲಿ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ. ನನಗೆ ಇಷ್ಟ ಆದ್ರೆ ನನ್ನ ಜೊತೆ ಇದ್ಬಿಟ್ರೆ. ಪ್ರತಿ ಸಲ ಆಟ ಆಡ್ಬೇಕಾದ್ರೆ ನನ್ನನ್ನೇ ಬಗ್ಗಿಸ್ತಿದ್ರು ಹೊಡಿಯೋಕ್ಕೆ. ನಾನು ನೋಡ್ಬಿಟ್ಟೆ ಅಮ್ಮ ಹೊಡೆಯೋದು. ಸೊ ಅದಕ್ಕೆ ಅಮ್ಮ ಅಂದಮೇಲೆ ಹೇಳ್ತಾನೆ ಇದ್ದೆ ನಾನು. ನಿಜವಾಗ್ಲೂ ಇದು ನಿಮಗೆ ತುಂಬ ಚೈಲ್ಡಿಶ್ ಅನಿಸ್ಬೋದು, ಬಟ್ ಆ ಕ್ಷಣದಲ್ಲಿ ನಾವೆಷ್ಟು ಎಂಜಾಯ್ ಮಾಡಿದ್ದೀವಿ, ನಾವೆಷ್ಟು ಹ್ಯಾಪಿ ಆಗಿದ್ದೀವಿ ಅನ್ನೋದು ನಿಜವಾಗ್ಲೂ ನಮ್ಮ 4 ಜನಕ್ಕೆ ಗೊತ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಚಿನ್ನಿ ತುಂಬ ಚೀಟಿಂಗ್ ಮಾಡ್ತಾ ಇದ್ಲು. ಅವಳು ಅರ್ಚನೆ ಹೊಡೆದ ಮೇಲೆ ಅರ್ಚನಾ ಕರೆಕ್ಟಾಗಿ ಗೆಸ್ ಮಾಡಿದ್ಲು ಅರ್ಪಿತಾನೇ ಹೊಡೆದ್ಲು ಅಂತ ಹೇಳಿ. ಅವಳು ಬಗ್ಗಕ್ಕಾಗದೆ ಏನೇನೋ ಡ್ರಾಮಾ ಮಾಡ್ತಾ ಇದ್ಲು. ಇಲ್ಲ ನನ್ನ ಕೈಲಾಗಲ್ಲ, ಸರಿ ಆಯ್ತು ನೀರು ಕುಡಿತೀನಿ, ಹಾಗೆ ಹೀಗೆ ಅಂತೆಲ್ಲ ಡ್ರಾಮಾ ಮಾಡಿದ್ಲು. ಫೈನಲಿ ಅವಳು ಬಗ್ಗದ್ಲು. ಗುಡ್ ನೈಟ್ ಗಾಯ್ಸ್. ಇವೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್, ಗುಡ್ ನೈಟ್, ಲವ್ ಯು ಆಲ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಟ್ಯೂಸ್ಡೇ. ಸೊ ಬೇಗ ಎದ್ದು ಬಿಸಿನೀರು ಕಾಯಿಸಿ ಕುಡಿತಾ ಇದ್ದೀನಿ. ಫಸ್ಟ್ ನನ್ನ ಹಸ್ಬೆಂಡಲ್ಲೂ ಬಿಸಿನೀರು ಕೊಟ್ಟು ಕೋಟೆಯಣ್ಣವ್ರ ಮನೆ ಅಲ್ಲಿಂದ ನಾಷ್ಟ ಮಾಡ್ಕೊಂಡು ತೊಗೊಂಡ್ಬರ್ತಿದ್ದಾರೆ ಇವತ್ತು.
ಏನು ಮಾಡಬೇಡ ನಾನೇ ಮಾಡ್ತೀನಿ ಅಲ್ಲೇ ನಾಷ್ಟ, ಸೊ ನೀನು ಪೂಜೆ ಮಾಡ್ಕೊಂಡು ಹೋಗೋಕೆ ಲೇಟ್ ಆಗುತ್ತೆ ಅಂತ ಅಂದರು. ಸರಿ ಅಣ್ಣ ಆಯಿತು ಅಂತ ಹೇಳ್ಬಿಟ್ಟು ನಾನು ಇವಾಗ ಬಿಸಿನೀರು ಕುಡಿದೆ, ಸಿಹಿ ಹಾಲು ಕೊಟ್ಟು ಟೀ ಕಾಯಿಸ್ಕೊಂಡು ಕುಡಿದು ನೆಲ ಒರೆಸಿ ನಾನು ಪೂಜೆ ಮಾಡ್ಕೊತೀನಿ. ನಾರ್ಮಲಾಗಿ ಪೂಜೆ ಮಾಡ್ತೀನಿ. ನಾನು ಫ್ರೈಡೇ ಸ್ಯಾಟರ್ಡೇ ಮಾಡಬೇಕಲ್ವಾ, ಸೊ ಅದಕ್ಕೆ ಹೂವು ಇಟ್ಟು ದೀಪ ಹಚ್ತೀನಿ. ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಬೇಗ ಹೋಗಬೇಕು. ಇವಾಗ ಪೂಜೆ ಮಾಡ್ತಿದ್ದೀನಿ ಗೈಸ್. ನೋಡಿ, ಇದು ನಮ್ಮ ಪಾರ್ಟಲ್ಲೇ ಬೆಳೆದಿದ್ದು. ನನ್ನ ಪಾಟ್ ತಂದಿರೋದು ವಿಡಿಯೋ ಮಾಡಿಲ್ಲ, ಬಟ್ ನಮ್ಮ ಪಾರ್ಟಲ್ಲೇ ಬೆಳೆದಿರೋದು ಫ್ಲವರು. ಅದನ್ನೇ ಫಸ್ಟ್ ಟೈಮ್ ಹಾಕಿ ಪೂಜೆ ಮಾಡ್ತಾ ಇದ್ದೀನಿ. ಹೋಗ್ತಾ ಇದ್ದೀವಿ ಗೈಸ್ ಚಿನ್ನಿ ಮನೆಗೆ. ಸಿಹಿ ಮಲ್ಕೊಬಿಟ್ಟಿದ್ದಾಳೆ, ಇನ್ನೇನು ಅಂತ ಎತ್ಕೊಂಡು ಹೋಗ್ತಾ ಇದ್ದೀನಿ. ಹಾಯ್ ಗೈಸ್, ನೋಡಿ ಎಲ್ಲ ಹೆಂಗೆ ಎಮ್ಮೆ ಬಿತ್ಕೊಂಡವ್ರೆ ಗೈಸ್. ಬಂದು ಮಾತಾಡ್ಸಿದ್ರು ಮಾತಾಡ್ತಿಲ್ಲ. ಡೋರ್ ದವ ದವ ಅಂತ ಬಡಿತಾ ಇದ್ದೀನಿ, ಓಪನೇ ಮಾಡ್ತಿಲ್ಲ ಗೈಸ್. ನೋಡಿದ್ರೆ ಎಲ್ಲ ಎಮ್ಮೆ ಬಿತ್ಕೊಂಡವ್ರು ಎಲ್ಲರೂ. ಸೊ ರೆಸ್ಪಾನ್ಸೇ ಇಲ್ಲ, ರೆಸ್ಪೆಕ್ಟೂ ಇಲ್ಲ. ನೋಡಿ ಚಿನ್ನಿ ಅಂದ್ರೆ ಅವ್ರ ಮಧ್ಯೆ ಅವಳೆ. ನೋಡಿ ಗೈಸ್, ಎಷ್ಟೊತ್ತಿಂದ ವಾಕಲ್ ಬರ್ತಿದ್ದೀನಿ ಅಂದ್ರೆ ಒನ್ 2-3-5 ಮಿನಿಟ್ಸ್ ವರ್ಗೂ ಬಾಕಲ್ ಬಡಿತಾನೆ ಇದೀನಿ. ಲಾಸ್ಟ್ಗೆ ಜೋರಾಗಿ ರಪ್ ಅಂತ ಹೊಡೆದಾಗ ಅರ್ಚನೆ ಎದ್ದು ಬಂದು ಬಾಕಲ್ ತೆಗ್ದಿದ್ದಾಳೆ. ಅಷ್ಟು ನಿದ್ರಿದ್ದಂತೆ. ಇವ್ರು ನೈಟ್ ಎಲ್ಲ 2 ಗಂಟೆವರೆಗೂ ಮಲಗಿಲ್ಲ, ಬರೀ ಬೇಡದೇ ಇರೋ ಮಾತುಗಳು ಆಡ್ಕೊಂಡು ನಾವಿನ್ ನಿದ್ದೆ ಬಂದಿಲ್ಲ, ನಿದ್ದೆ ಮಾಡಕ್ ಬಿಡು ಅಂತ ಕೂತವ್ರೆ. ಏನ್ ಗೈಸ್ ಇರು ಮಧ್ಯಾಹ್ನ ಅವಾಗಲೇ 1 ಗಂಟೆ ಆಯ್ತಿದ್ದು, ಊಟ ಮಾಡ್ಬೇಕು ತಾನೆ. ಸುಮ್ಮನೆ ಎಮ್ಮೆ ತರ ಬಿದ್ಕೊಂಡವ್ರೆ, ಹೆಂಗೆಂಗೋ ಆಡ್ತವ್ರೆ. 8 o'clock ಆಗಿದೆ ಗೈಸ್, ಮನೆಗೆ ಹೋಗ್ತಾ ಇದೀವಿ. ಅರ್ಪಿತಾ ಅರ್ಚನಾಗಿ ಇಬ್ರಿಗೂ ಬಾಯ್. ಅವರು ಬೆಳಿಗ್ಗೆ ಊರಿಗೆ ಹೋಗ್ತಾಳೆ, ಬೇಜಾರಾಗುತ್ತೆ, ಬಟ್ ಏನ್ ಮಾಡೋಕ್ಕಾಗಲ್ಲ, ಅವ್ರು ಹೋಗ್ಲೇಬೇಕಲ್ವಾ. ಅರ್ಪಿತಾ ಫುಲ್ ಬೇಜಾರು. ಬಾಯ್ ಬಾಯ್. ಇನ್ನು ಲಾಂಗ್ ಟೈಮ್ ಆದ್ಮೇಲೆ ಅವ್ರು ಮತ್ತೆ ವಿಡಿಯೋದಲ್ಲಿ ಸಿಗ್ತಾರೆ, ಸದ್ಯಕ್ಕೀಗಂತೂ ಸಿಗಲ್ಲ. ಬಾಯ್ 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 ಬಾಯ್. ಫೈನಲಿ ಇವಾಗ ಮನೆಗೆ ಬಂದ್ವಿ. ಸೊ ಬರ್ಬೇಕಾದ್ರೆ ಸ್ವಲ್ಪ ಮೊಟ್ಟೆ ತಗೊಬಂದಿದ್ದೀನಿ. ಮೊಟ್ಟೆ ಹಾಕಿ ಟೊಮೆಟೊ ಗೊಜ್ಜು ಮಾಡಿ ಅನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ. ಮಧ್ಯಾಹ್ನ ತಿಂದಿದ್ದೆ, ಹಸ್ವಿಲ್ಲ, ಬಟ್ ಆದ್ರೂ ಹಾಗೆ ಮಲ್ಕೊಳಕ್ ಆಗಲ್ಲ. ಸೊ ಅದಕ್ಕೆ ಸ್ವಲ್ಪ ಟೊಮೆಟೊ ಗೊಜ್ಜು, ಅದ್ರ ಜೊತೆಗೆ ಎಗ್ ಮತ್ತೆ ರೈಸ್ ಮಾಡ್ಕೊಳ್ಳೋಣ ಅಂತೇಳಿ ಇವಾಗ ಬೇಗ ಮಾಡ್ತೀವಿ. ಆಲ್ರೆಡಿ ಟೈಮ್ 9 ಗಂಟೆ ಆಗೋಗ್ಬಿಟ್ಟಿದೆ. ಫೈನಲಿ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಏನಾದರೂ ತಪ್ಪಿದ್ರೆ ಕಮೆಂಟ್ ಬಾಕ್ಸೆಲ್ಲ ಹಾಕಿ, ನಾನು ಅದನ್ನು ರೈಟ್ ಮಾಡ್ಕೊತೀನಿ. ಥ್ಯಾಂಕ್ ಯು ಫಾರ್ ಆಲ್.